ಮಕ್ಕಳಿಗೆ ಕುರುಕುರೆ ತಿಂಡಿ ಕೊಡಿಸುವ ಮುನ್ನ ಹುಷಾರ್. ಅಂದರೆ ಮಕ್ಕಳು ನಮಗೆ ಈ ತಿಂಡಿ ತಿನಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ, ಕುರುಕುರೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದನ್ನು ಕೊಡೋ ಮುನ್ನ ಸ್ವಲ್ಪ ಪೋಷಕರು ಹುಷಾರಾಗಿರಬೇಕು. ಕುರುಕುರೆ ಪ್ಯಾಕೆಟ್ನಲ್ಲಿದ್ದಂಥ ಪ್ಲಾಸ್ಟಿಕ್ ಬಾಲ್ ನುಂಗಿ ಮಗು ಸಾವನ್ನಪ್ಪಿದೆ. ನೋಡಿ ಹೆಂಗಿದೆ, ಕುರುಕುರೆ ಪ್ಯಾಕೆಟ್ನಲ್ಲಿದ್ದಂಥ ಪ್ಲಾಸ್ಟಿಕ್ ಬಾಲ್ ನುಂಗಿ ಮಗು ಸಾವನ್ನಪ್ಪಿರುವುದು ಮೈಸೂರಿನ ಹುಣಸೂರು ತಾಲೂಕಿನ ಗೌರಿಪುರದಲ್ಲಿ ದುರಂತ ಆಗಿದೆ. ಸಂತೋಷ್ ಐಶ್ವರ್ಯ ದಂಪತಿಯ 3 ವರ್ಷದ ಮಗ ಪಾಪ ಸಾವನ್ನಪ್ಪಿರುವುದು. ಮುಕುಂದ್ ಮಯೂರ್ ಸಾವನ್ನಪ್ಪಿದಂಥ ಮಗು ಅಳ್ತಾ ಇದ್ದುದನ್ನು ಕಂಡು ಕುರುಕುರೆ ಕೊಡಿಸಿದ್ರು ಪೋಷಕರು. ಮಕ್ಕಳು ಕುರುಕುರೆ ಪ್ಯಾಕೆಟ್ನಲ್ಲಿದ್ದಂಥ ಪ್ಲಾಸ್ಟಿಕ್ ಬಾಲ್ ಅಂದರೆ ಈ ಹುಡುಗ ಈ ಮಗು ಅಳ್ತಾ ಇತ್ತಂತೆ. ಸೊ ಹಾಗಾಗಿ ಕುರುಕುರೆ ಕೊಡಿಸಿದ್ರಂತೆ ಮಕ್ಕಳು, ಪೋಷಕರೆಲ್ಲ ಕೊಡಿಸಿದ್ದು ಯಾರೋ ಬೇರೆ ಮಕ್ಕಳು ಕೊಡಿಸಿದ್ದಾರೆ ಆ ಮಗುಗೆ. ಕುರುಕುರೆ ಪ್ಯಾಕೆಟ್ನಲ್ಲಿದ್ದಂಥ ಪ್ಲಾಸ್ಟಿಕ್ ಬಾಲ್ನು ಕೂಡ ಈ ಮಗು ನುಂಗಿಬಿಟ್ಟಿದೆ ಪಾಪ. ಪ್ಲಾಸ್ಟಿಕ್ ಬಾಲ್ ಗಂಟಲಿಗೆ ಸಿಲುಕಿ ಮಗು ಒದ್ದಾಡಿದೆ. ಮಗು ಒದ್ದಾಟ ಗಮನಿಸಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೋಷಕರು. ಮಾರ್ಗ ಮಧ್ಯೆಯೇ ಉಸಿರುಗಟ್ಟಿ ಸಾವನ್ನಪ್ಪಿದೆ ಆ ಕಂದಮ್ಮ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಭಾಳ ಹುಷಾರಾಗಿರಬೇಕು. ಇದು ಎಲ್ಲ ಪ್ಲಾಸ್ಟಿಕ್ ಎಲ್ಲ ಏನೇನು ಬರ್ತಾ ಇದೆ ಗೊತ್ತಿಲ್ಲ. ಒಂದು ಅಕ್ಕಿ ತಗೊಳ್ಳಿ ನೀವು, ಅಲ್ಲೂ ಪ್ಲಾಸ್ಟಿಕ್ ಸಿಗುತ್ತೆ ನಮಗೆ. ಇನ್ನಿಂಥ ಕುರುಕುರೆ ಪ್ಯಾಕೆಟ್ಗಳಲ್ಲೂ ಈ ರೀತಿಯಾಗಿ ಪ್ಲಾಸ್ಟಿಕ್ ಬಾಲ್ ಸಿಗುತ್ತೆ ಅಂತ ಅಂದರೆ ಏನರ್ಥ? ಆ ಕಂಪನಿಯವರನ್ನ ಸುಮ್ಮನೆ ಬಿಡಕ್ಕೆ ಹೋಗಬಾರ್ದು. ಮಕ್ಕಳ ಜೀವದ ಜೊತೆಗೆ ಆಟ ಆಡೋದಿದೆ. ಒಂದು ಕಂದನ ಒಂದು ಮಗುವಿನ ಜೀವ ಹೋಗಿದೆ. ಈಗ ಆಸ್ಪತ್ರೆ ಕರ್ಕೊಂಡು ಹೋಗುವ ಮಾರ್ಗ ಮಧ್ಯೆನೇ ಆ ಮಗು ತೀರ್ಕೊಂಡಿದೆ. ಉಸಿರುಗಟ್ಟಿ ಸಾವನ್ನಪ್ಪಿದೆ ಪಾಪ ಕಂದಮ್ಮ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಾಗಾಗಿನೇ ಹೇಳೋದು, ಮಕ್ಕಳಿಗೇನಾದರೂ ಕೊಡಬೇಕು ಅಂತ ಅಂದರೆ, ಕೊಡಿಸ್ಬೇಕು ಅಂತ ಅಂದರೆ ಅದು ಎಷ್ಟರ ಮಟ್ಟಿಗೆ ಸೇಫ್ ಅದನ್ನು ಯೋಚನೆ ಮಾಡಬೇಕು. ಇಲ್ಲ ಅಂತ ಅಂದರೆ ಈ ರೀತಿಯಾದಂಥ ಘಟನೆಗಳು ನಡೀತವೆ. 3 ವರ್ಷದ ಮಗ ಮುಕುಂದ್ ಆತನ ಹೆಸರು. ಈಗ ಕುರ್ಕುರೆ ಪ್ಯಾಕೆಟ್ನಲ್ಲಿದ್ದಂಥ ಬಾಲ್, ಪ್ಲಾಸ್ಟಿಕ್ ಬಾಲ್ನ ನುಂಗಿ ಸಾವನ್ನಪ್ಪಿರುವಂಥ ಮಗು. ಹೊಟ್ಟೆ ಉರಿಯುತ್ತೆ ಆ ಮಗುವನ್ನು ನೋಡಿದರೆ. ಈಗ ಮಗುವನ್ನು ಕಳ್ಕೊಂಡಿರುವಂಥ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನು ಇದು ಇಂಥ ಘಟನೆಗಳು ಅಂದರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇರ್ತಾರೆ ತಂದೆ ತಾಯಿಗಳು ಮಕ್ಕಳನ್ನು. ಅದು ಯಾವುದೋ ಕುರ್ಕುರೆ ಪ್ಯಾಕೆಟು, ಅದರಲ್ಲಿ ಒಂದು ಪ್ಲಾಸ್ಟಿಕ್ ಬಾಲು, ಅದನ್ನು ಗೊತ್ತಿಲ್ಲದೆ ಮಗು ನುಂಗಿಬಿಟ್ಟಿದೆ.